श्री अन्नपूर्णे महा मातेये अम्ब श्री अन्नपूर्णे महा मातेये अम्ब श्री अन्नपूर्णे महा मातेये कोटि भानु प्रकाशिनी सर्वारिष्ट विनाशिनी कोटि भानु प्रकाशिनी सर्वारिष्ट विनाशिनी श्री अन्नपूर्णे महा मातेये अम्ब श्री अन्नपूर्णे महा मातेये हिमकिरीट धारिणी कामरूपिणी कात्यायनी हेमकिरीट धारिणी कामरूपिणी कात्यायनी देवदेवी सुत सघवासिनी देवदेवी सुत सघवासिनी क्षाम पीडा परिहारिणी श्री अन्नपूर्णे महा मातेये अम्ब श्री अन्नपूर्णे महा मातेये अतळ सुतळ रस पातळ अष्ट दिग्गज चित्रित आलयवसिनी अतळ सुतळ रस पाताळ अष्ट दिग्गज चित्रित आलयवसिनी इष्टदेवी वरनाड क्षेत्रदी इष्टदेवी वरनाड क्षेत्रदी श्रेष्ठ कुंभकृत यंत्रमध्यरी इष्टदेवी वरनाड क्षेत्रदी श्रेष्ठ कुंभकृत यंत्रमध्यरी श्री अन्नपूर्णे महा मातेये अम्ब श्री अन्नपूर्णे महा मातेये
ನಿವಾರಿಸೋ ದೇವ ಎಂಬ ಪ್ರಾರ್ಥನೆಯೊಂದಿಗೆ ಕರ್ನಾಟಕ ಸಂಗೀತ ಪಿತಾಮಹರೆಂದೇ ಖ್ಯಾತರಾದ ಶ್ರೀ ಪುರಂದರದಾಸರ ಒಂದು ಪುಟ್ಟ ಗೀತೆಯೊಂದಿಗೆ ವಿಘ್ನೇಶ್ವರನನ್ನು ಸ್ತುತಿಸಿ ನಂತರ ಕಾರ್ಯಕ್ರಮವನ್ನು ಆರಂಭಿಸಿದರು. ಶಿಲಾಕ್ಷೇತ್ರವಾಗಿರುವುದರಿಂದ ಪೆನುಕೊಂಡ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿರುವ ಪುಣ್ಯಕ್ಷೇತ್ರ ವಾಸವಿ ನೆಲೆವೀಡು. ಆಕೆಯ ದರ್ಶನ ಮಾತ್ರದಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ನಿಶ್ಶೇಷವಾಗುವುದೆಂಬ ನಂಬಿಕೆ ಸುಳ್ಳಲ್ಲ. ಇಂತಹ ವಾಸವಿ ಮಾತೆಯ ರೂಪ ಲಾವಣ್ಯ ಜನನದ ಕುರಿತು ಒಂದು ಸುಂದರ ರಚನೆ ಈಗ.
ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ ಈ ಕಡೆ ಬನ್ನಿ. ಮೊದಲಿಗೆ ಪರಮ ಪೂಜ್ಯ ಸ್ವಾಮೀಜಿಗಳ ಪ್ರಣಾಮ. శాంతులు నిండగా మళ్ళీ ఈ నగరంలో ప్రతిరోజు పండగ. కన్నులను చేశావే కన్యక మమ్ము కన్నులను చేశావే కన్యక కన్నులను చేశావే కన్యక మమ్ము కన్నులను చేశావే కన్యక ఆ దైవం మాకిచ్చిన కానుక, నువ్వు ఆ దైవం మాకిచ్చిన కానుక. ఎన్ని జన్మలలో చూశావే వేడుక ఎన్ని జన్మలలో చూశావే వేడుక కన్నులను చేశావే కన్యక ధన్యులను చేశావే కన్యక. మా మనసులు కుసుమాని మధులుతున్నది చిన్నారి చిన్నారి నిన్ను చూసి చిందులు వేస్తున్నది మా మనసులు కుసుమాలై మధువులొలుకుతున్నవి. చిన్నారి చిన్నారి నిన్ను చూసి చిందులు వేస్తున్నవి. ప్రకృతి పులకించగా, జగతి పరవశించగా. ఉడమి పైన అడుగడుగున పూలవాన కురిసింది పూలవాన కురిసింది కన్నులను చేశావే కన్యక మమ్ము కన్నులను చేశావే కన్యక కన్నులను చేశావే కన్యక మమ్ము కన్నులను చేశావే కన్యక వరలక్ష్మి సరస్వతి విశ్వేశ్వరి ఈ వాసవి కన్యకా పర
ధన్యులను చేశావే కన్యక మమ్ము ధన్యులను చేశావే కన్యక ధన్యులను చేశావే కన్యక మమ్ము ధన్యులను చేశావే కన్యక ధన్యులను చేశావే కన్యక మమ్ము ధన్యులను చేశావే కన్యక నువ్వు ఆ దైవం మాకిచ్చిన కానుక నువ్వు ఆ దైవం మాకిచ్చిన కానుక ఎన్ని జన్మలతో చూసా నీ వేడుక ఎన్ని జన్మలతో చూసా నీ వేడుక ಅವರ ಮಿಸಸ್ ಅಶ್ವಿನಿ ಇವರು ಚೆನ್ನಾಗಿ ಬರ್ತಾರೆ. ಸೊ ಈ ಒಂದು ನೃತ್ಯವನ್ನು ಮೆಚ್ಚಿ ನಿಮ್ಮ ಚಪ್ಪಾಳೆಯೊಂದಿಗೆ ನಮ್ಮ ಮಂಗಳೆಯ ಉಪಾಧ್ಯಕ್ಷರಾದ ಅವರು ಈ ಒಂದು ನಗು ಹಾಗೇನೆ ಟೈಗರ್ ಪ್ರಸನ್ನ ನಮ್ಮ ಮನೆ ಪ್ರಶಾಂತ್ ಕುಮಾರ್ ಅಂತೆ, ಟೈಗರ್ ಪ್ರಶಾಂತ್ ಕುಮಾರ್ ಅಂತೆ ನಮ್ಮ ಪ್ರಶಾಂತ್ ಕುಮಾರ್ ಖುಷಿಯಾಗಿದ್ದಾರೆ. ಹಾಡು ಹೇಳಿ ನೃತ್ಯ ಮಾಡಿ ಅಂದರೆ ಪ್ರೈಸ್ ದುಡ್ಡು ಬರ್ತಾ ಇದೆ.
ಮತ್ತೆ KN ಗೋವಿಂದರಾಜ್ ಶೆಟ್ಟರು ಸಹ ಈ ಒಂದು ನೃತ್ಯವನ್ನು ಮೆಚ್ಚಿ ನಗಲು ಹೊಳೆನರಸೀಪುರದ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸಂತೋಷ ಸಂಭ್ರಮಗಳು ಮನೆ ಮಾಡಿದೆ. ಈ ಒಂದು ಸಂತೋಷ ಸಂಭ್ರಮದಲ್ಲಿ ಈ ದಿನ ಬಹಳ ಸುಶ್ರಾಸ್ಯವಾಗಿ ಹಾಡಿದಂತಹ ನಮ್ಮ ಈಗ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇದುವರೆಗೆ ಸುಮಾರು 20,000 ಕಿಲೋಮೀಟರ್ ಪ್ರಯಾಣವನ್ನು ಬೆಳೆಸಿ ಶ್ರೀಯುತ DS ಅರುಣ್ ಅವರು ದಿನಾಂಕ 20/11/72 ಶಿವಮೊಗ್ಗದಲ್ಲಿ ಇವರ ಜನನ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ TVS ಶಿಕ್ಷಣ ಸಂಸ್ಥೆಯಲ್ಲಿ BBM ಪದವಿ ಶಿಕ್ಷಣವನ್ನು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಕ್ಷರ ಪುತ್ರಿ ಸುಖೇನ ಪುತ್ರ ಎಂಬ ಮಕ್ಕಳಿದ್ದಾರೆ. ಬಾಲ್ಯದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಂಪರ್ಕ, ವೃತ್ತಿಯಲ್ಲಿ ಉದ್ದಿಮೆದಾರರು, ವೃತ್ತಿಯಲ್ಲಿ ರಾಜ್ಯದ ಜಿಲ್ಲೆಯ 10 ಹಲವಾರು ಸಮಾಜಮುಖಿ ಸಂಸ್ಥೆಗಳೊಂದಿಗೆ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾದವರು. ಕಾಲೇಜು ವಿದ್ಯಾರ್ಥಿಯಾಗಿದ್ದ ABVP, ರೋಟರಿ, ಅಣಕು ಸಂಸ್ಥೆ, ರೋಟ್ರಾಕ್ಟ್ ಮುಂತಾದ ಸಂಸ್ಥೆಗಳ ಮೂಲಕ ಹಂತ ಹಂತವಾಗಿ ಬೆಳೆದು ಶಿವಮೊಗ್ಗದ ವಿಕಾಸ ವಿದ್ಯಾಸಂಸ್ಥೆಯ ಖಜಾಂಚಿಯಾಗಿ, ಶಿವಮೊಗ್ಗದ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಆಗಿ, ಭಾರತೀಯ ವಿದ್ಯಾಭವನ ನಿರ್ದೇಶಕರಾಗಿ, ರಾಜ್ಯದ ಪ್ರತಿಷ್ಠಿತ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರುಗಳನ್ನು ಆಯೋಜಿಸಿ ಜನಮನೆ ಗಳಿಸಿದ್ದವರು. MVS ಶೆಟ್ಟಿ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾಗಿ, ಕಂಟ್ರಿ ಕ್ಲಬ್ಬಿನ ಅಧ್ಯಕ್ಷರಾಗಿ, ಕ್ರಿಕೆಟ್ ಮತ್ತು ಇತರೆ ಕೌಟುಂಬಿಕ ಚಟುವಟಿಕೆಗಳಲ್ಲಿ ಉತ್ತಮ ವೇದಿಕೆ ಸಾಧನೆಗಳನ್ನು ಪರಿಗಣಿಸಿ ರಾಜ್ಯದ ಸಚಿವ ದರ್ಜೆಯ ಸ್ಥಾನಮಾನದೊಂದಿಗೆ ಕರ್ನಾಟಕ ಆರ್ಯವೈಶ್ಯ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಿಸಿದ್ದು ಹೆಮ್ಮೆಯ ಸಂಗತಿ. ಶ್ರೀಯುತರು ಅತ್ಯಂತ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ನಮ್ಮೆಲ್ಲರ ಹಾರೈಕೆ. ಈ ಎಲ್ಲ ಪರಿಚಯಗಳು ಖಂಡಿತವಾಗಿಯೂ ನನ್ನದಲ್ಲ, ಅವರೇ ಅವರು ನಮ್ಮ ನಿಮ್ಮೆಲ್ಲರ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ಶ್ರೀಯುತ DS ಅರುಣ್. ಶ್ರೀ ಶ್ರೀ ಸಚ್ಚಿದಾನಂದ ದಯಾನಂದ ಸರಸ್ವತಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹೊಳೆ ನರಸೀಪುರ ಮಂಡಳಿಯ ಇಡೀ ಪದಾಧಿಕಾರಿಗಳೇ, ವಿಶೇಷವಾಗಿ ರವಿಕುಮಾರ್ ಅವರ ಸ್ನೇಹಿತ ಮೂರ್ತಿಯವರೇ, ಬಂದಿರುವಂತಹ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಮಾತೆಯರೇ, ಒಂದು ಧಾರ್ಮಿಕ ಚಟುವಟಿಕೆ ನಡೀಬೇಕಾದ್ರೆ ಭಾಷಣ ಅಷ್ಟೊಂದು ಸಮಂಜಸ ಅಲ್ಲ. ಆದರೂ ಕೂಡ ಸಿಕ್ಕಂತ ಅವಕಾಶದಲ್ಲಿ ತಮಗೆಲ್ಲರಿಗೂ ನಮ್ಮ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಒಂದಷ್ಟು ಯೋಜನೆಗಳನ್ನ ಹೇಳಬೇಕು ಅನ್ನುವಂತಹ ಕಾರ್ಯಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಬಂಧುಗಳೇ, ಅತ್ಯಂತ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರೋದಕ್ಕೆ ತಮಗೆಲ್ಲರಿಗೂ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅವರ ಶಿಕ್ಷಣ ಮುಗಿದ ನಂತರ 4 ತಿಂಗಳ ಆದ್ಮೇಲೆ ಪ್ರತಿ ಅವ್ರಿಗೆ ಎಷ್ಟು ತಗೊಂತಾರೆ ಅದನ್ನ EMI ಮುಖಾಂತರ, ಅಂದ್ರೆ 36 ತಿಂಗಳಲ್ಲಿ ಅವರ ಸಾಲವನ್ನು ವಾಪಸ್ ಕೊಟ್ಟು ಕೇವಲ 2%. ಮತ್ತೊಂದು ಯೋಜನೆ, ಎರಡನೇದು ನೇರ ವ್ಯಾಪಾರ ಸಾಲ. ಇದು ನೇರ ವ್ಯಾಪಾರ ಸಾಲ ಇರುವಂತದ್ದು ಸಣ್ಣ ಅಂಗಡಿಗಳಿದ್ದಾರೆ, ಆಸೆ ಇಟ್ಕೊಂಡಿರೋರು, ಅವರು ಎಲ್ಲ ಆಸೆಗಳು ಈಡೇರಲಿ ಅಂತ ಅರುಣ್ರವರು ಈ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಅದನ್ನು ನಾವು ಮನಗಳ ಮೂಲಕ ನಾವಿವಾಗ ತುಂಬ್ಕೋಬೇಕಾಗಿದೆ. ತನ್ಮೂಲಕ ನಮ್ಮ ಈ ಕನ್ನಿಕಾ ಪರಮೇಶ್ವರಿ ಕಾರ್ಯಕ್ರಮದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಕ್ಕೆ ಸಾಧ್ಯ ಆಗೋದು. ಆದ್ರಿಂದ ನಾನು ಇವಾಗ ಏನು ಶಂಕರಾಚಾರ್ಯರ ಹಾಗೂ ಅವರ ಪರಮ ಶಿಷ್ಯರಾಗಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಂತಹ ನಮ್ಮ ಇಲ್ಲಿ ಉಪಸ್ಥಿತಿರುವಂಥ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳವರ ಪರಮ ಸದ್ಗುರುಗಳಾದಂತಹ ಶ್ರೀ ದಯಾನಂದ ಸ್ವಾಮೀಜಿಯವರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ, ಹಾಗೂ ನಮ್ಮ ಗುರುಗಳಾದಂಥ ಚಿತ್ರೂಪಾನಂದ ಸ್ವಾಮೀಜಿಯವರಿಗೂ ನಮಸ್ಕಾರ ಮಾಡ್ತಾ, ಆ ಪರಂಪರೆಯಲ್ಲಿ ಬಂದಂಥ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಕೂಡ ಹೃದಯ ಪೂರ್ವಕವಾಗಿ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ನಮ್ಮ ಈ ದೀರ್ಘ ಕರತಾಡನ ಸ್ವಾಮೀಜಿಯವರು ಯಾವಾಗಲೂ ತಮ್ಮದಂದುಕೊಳ್ಳಲ್ಲ. ಅವರನ್ನ ನಾವು ಸಪ್ತಾಶ್ವ ರಥದಲ್ಲಿ ಆ ಒಂದು ಸ್ವಾಮೀಜಿಯವರನ್ನ ಆರೋಟಿನಲ್ಲಿ ಕರ್ಕೊಂಡ್ ಬಂದರೂ ಕೂಡ ಸ್ವಾಮೀಜಿಯವರು ಅದು ತಮ್ಮ ಗುರುಗಳಿಗೆ ಸಮರ್ಪಿಸಿಬಿಡ್ತಾರೆ. ಆದ್ರೆ ಅದು ನಮ್ಮ ಕರ್ತವ್ಯ. ಸ್ವಾಮೀಜಿಯವರನ್ನ, ಗುರುಗಳನ್ನ, ಸದ್ಗುರುಗಳನ್ನ ನಾವು ಆಚರಿಸುವುದು ನಮ್ಮ ಕರ್ತವ್ಯ. ಅಲ್ಲಿಂದ ಇಲ್ಲಿಯ ತನಕ ಉಪಸ್ಥಿತರಾಗಿರುವಂತ ಸ್ವಾಮೀಜಿಯವರ ಒಂದು ಕಿರು ಪರಿಚಯವನ್ನು ಮಾತ್ರ ನಾನು ಮಾಡಲು ಸಾಧ್ಯ. ಯಾಕೆಂದ್ರೆ ಮಹನೀಯರ ಪರಿಚಯ ತಿಳಿಸುವಂತ ಸಮರ್ಥಳು ನಾನಲ್ಲ. ಯಾಕೆಂದ್ರೆ ಸಾಗರಕ್ಕೆ ಹೋಲಿಕೆ, ಆಕಾಶಕ್ಕೆ ಹೋಲಿಕೆ ಕೊಡಲು ಸಾಧ್ಯ ಹೊರತು ಸ್ವಾಮೀಜಿಯವರಿಗೆ ಸಾಟಿಯ ಹೊರತು ಮತ್ತೊಬ್ಬರ ಮೂಲಕ ಸ್ವಾಮೀಜಿಯವರ ಒಂದು ನಾವು ಅಳತೆಗೊಳ್ಳನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ. ನಾವು ಇಲ್ಲಿ ತನಕ ಎಲ್ಲರೂ ಕೂಡ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥವರಿಗೆ ರವಿ ಅವರು, ಗೋಕುಲ್ ಅವರು ಹಾಗೂ ಅರುಣ್ ಅವರು ಕೂಡ ಈ ವೈಭವೋಪೇತವಾದಂಥ 2 ದಿನದ ಕಾರ್ಯಕ್ರಮಗಳ ವೈಭವವನ್ನ ಹೇಳಿದ್ರು. ಹಾಗೆ ಇಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿಯನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರೆಲ್ಲೇ ನಮಸ್ಕಾರ ಮಾಡಿದ್ರು ಕೂಡ ಒಂದು ವಿಷಯವನ್ನ ಹೇಳ್ತೀನಿ, ನಾವೆಲ್ಲರೂ ಖುಷಿ ಪಟ್ಟಿದ್ದೀವಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಹೊಳೆನರಸೀಪುರದ ಆರ್ಯವೈಶ್ಯ ಮಂಡಳಿಯ ಕಾರ್ಯಕರ್ತರೆಲ್ಲರೂ ಕೂಡ ಮತ್ತೊಮ್ಮೆ ನಿಮ್ಮ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಿಶಬ್ದತೆಯನ್ನ ಕಾಪಾಡಿಕೊಳ್ಳೋಣ. ಇನ್ನೊಂದು 20 ಸೆಕೆಂಡಲ್ಲಿ ಎಲ್ಲರೂ ನಿಶಬ್ದವನ್ನ ಹೊಂದ್ಬಿಡಿ. ನಿಶಬ್ದತೆ. ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ, ಅವ್ರದ್ದೇನಾದ್ರೂ ಸತ್ ಬಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಈ ಪ್ರವಚನ ಮಂದಿರದಲ್ಲಿ ನಿಶಬ್ದತೆ. ಬ್ಯೂಟಿಫುಲ್. ಎಲ್ಲರೂ ಓಂಕಾರದಿಂದ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ನಿಮ್ಮ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ಯಾರು ನಿಂತ್ಕೊಂಡಿದ್ದೀರೋ ಅವರು ಓಂಕಾರವನ್ನ ಹೇಳ್ಬಿಡಿ. ಯಾರ್ಯಾರು ಕೂತ್ಕೊಂಡಿದ್ದೀರೋ ಯಾರು ಕೂತಿದ್ದೀರೋ ಅವ್ರು ಮಾತ್ರ ಓಂಕಾರವನ್ನ ಹೇಳಿ ಪ್ರಾರಂಭ ಮಾಡಿ. ಉಸಿರನ್ನ ಒಳಗಡೆ ತಗೊಂಡು ಉಸಿರನ್ನ ಹೊರಗಡೆ ಬಿಡ್ತಾ ಓಂಕಾರದ ಪ್ರಾರಂಭ. ದಟ್ ಇಸ್ ದ ರೈಟ್ ವೇ ಟು ಚಾಂಟ್ ಓಂಕಾರ. ಕೈಗಳು ಚಿನ್ಮುದ್ರೆಯಲ್ಲಿ ಅಥವಾ ಕೈಗಳು 2 ಕೈಗಳನ್ನ ಕ್ಲಾಸ್ ಟುಗೆದರ್ ಜೋಡಿಸ್ಕೊಂಡು ಇಟ್ಕೋಬಹುದು. ನಿಮ್ಗೆ ಯಾವ್ದು ತುಂಬಾ ಟಫ್ ಇಲ್ಲ. ಗಂಟೆಗಟ್ಟಲೆ ಮಾಡುವಂತಹ ಯಾವುದೇ ಕೂಡ ರೆಸ್ಟ್ರಿಕ್ಷನ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ್ಮೇಲೆ 3 ಸತಿ ಓಂಕಾರ ಹೇಳಿ 5 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾರಿಗೆ ಕಷ್ಟ ಆಗುತ್ತೆ? ಇದೆಯಾ? 5 ನಿಮಿಷ ಸಮಯ ಇದೆಯಾ? ಯಾರ್ಯಾರಲ್ಲಿ ಇದೆ? ಕೈ ಎತ್ಕೊಂಡ 5 ನಿಮಿಷ ಇದೆ ಅಲ್ವಾ? 5 ನಿಮಿಷ ಇರುವಂತಹದ್ದು ಉಪಯೋಗ ಮಾಡ್ಕೊಳ್ಳಿ. 5 ನಿಮಿಷ ಕಂಟಿನ್ಯೂಸ್ ಆಗಿ ಒಂದಿನ ಮಾಡಿ ಬಿಟ್ಟು ಬಿಡುವಂಥದ್ದಲ್ಲ. 5 ನಿಮಿಷ 2 ತಿಂಗಳು 5 ನಿಮಿಷ ಮಾಡಿ, ಜಾಸ್ತಿ ಮಾಡಬೇಡಿ. ನಾವೇನ್ ಮಾಡ್ತೀವಿ ಅಂದ್ರೆ ಅರ್ಧ ಗಂಟೆ ಮಾಡ್ತೀನಿ, 1 ಅವರ್ ಕುತ್ಕೊಳ್ತೀನಿ ಅಂತ ಹೋಗ್ತೀವಿ. 1 ದಿವಸ ಆಗುತ್ತೆ, 2ನೇ ದಿವಸ ನಿದ್ದೆ ಹೋಗ್ತೀವಿ, 3ನೇ ದಿವಸ ಇದೆಲ್ಲ ನಮಗಾಗಲ್ಲ ಅಂತ ಬಿಟ್ಟು ಹಾಗೆ ಮಾಡ್ಬೇಡಿ. 5 ನಿಮಿಷ ಆದ್ರೆ ಪ್ರತಿದಿನವೂ ಕೂಡ ಮಾಡ್ಬೇಕಾಗಿರುವಂತಹ ಒಂದು ಪ್ರಕ್ರಿಯೆ. 2 ತಿಂಗಳು ಮಾಡಿ ಕಂಟಿನ್ಯೂಸ್ ಆಗಿ. ಆ ಸಾಧನೆ ಆಯ್ತಾ? 10 ನಿಮಿಷಕ್ಕೆ ಮಾಡಿ. ಆ 10 ನಿಮಿಷ ಆಗಲಿ. ಇನ್ನು 2 ತಿಂಗಳು ಬರೀ 10 ನಿಮಿಷ ಮಾಡಿ. ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಿಲ್ಲದೇನೆ ಆ ಧ್ಯಾನ ಸ್ಥಿತಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಕಣ್ಣು ಮುಚ್ಕೊಂಡಾಗ ಯಾವಾಗ ನಿಮಗೆ ಟೈಮ್ ಇದೆಯೋ
ಪರಮಾತ್ಮ ಒಳಗಡೆ ಇರುವಂತಹ ಪರಮಾತ್ಮನ ಚಿಂತನೆ ನಿಮಗೆ ಸದಾ ಕಾಲ ಬಂದ್ಬಿಡುತ್ತೆ, ಈಸಿಯಾಗಿ ಬಂದ್ಬಿಡುತ್ತೆ. ಅದು ಮಾಡಬೇಕಾಗುತ್ತೆ. ಮತ್ತೆ ಅದನ್ನ ಹೇಳ್ತಾ ಇನ್ನೊಂದು ಅದಕ್ಕೆ ಪೂರಕವಾದ ಸಾಧನೆ ಇನ್ನೊಂದಿದೆ. ನಿಮ್ಮ ಮನೆಯನ್ನ ನಿಮ್ಮ ಮನೆತನಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಸಾಧನೆ. ನೋಡಿ ಬಂಧುಗಳೇ, ಇವತ್ತು ಫ್ಯಾಮಿಲಿಗಳು ಎಲ್ಲ ಕಡೆ ಚಿತ್ರ ಆಗೋಗ್ತಾ ಇದೆ, ವಿಚಿತ್ರವಾಗಿ ಹೋಗ್ತಾ ಇದೆ. ಅದನ್ನ ಕಾಪಾಡ್ಕೊಳ್ಬೇಕು. ಮನೆಯಲ್ಲೇ ನಾವು ಆಗದೆ ಇರೋರು ಹೊರಗಡೆ ಏನೂ ಮಾಡೋದಕ್ಕಾಗಲ್ಲ. ಏನೇ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನಾವು ಯಾವುದನ್ನೇ ಶುರು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮನೆಯಿಂದ ಶುರು ಮಾಡ್ಕೊಳ್ಳೋಣ. ಬೇರೆಯವರು ಬರೀ ಉಪದೇಶ ಕೊಡ್ತಿರೋವಂಥದ್ದಲ್ಲ, ಆ ಉಪದೇಶವನ್ನ ನಾವು ಕೂಡ ಅನುಗುಣ ಮಾಡ್ಕೊಳ್ಬೇಕು. ಅದು ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು, ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗ್ಬೇಕು. ಫ್ಯಾಮಿಲಿ ವ್ಯಾಲ್ಯೂಸ್ ಮಾಡುವ ಒಗ್ಗಟ್ಟಾಗಿ ಯಾರೋ ಒಬ್ಬರಿಂದ ಸಾಧ್ಯ ಆಗಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾರೋ ಒಬ್ರು ನೇತೃತ್ವ ತಗೊಳ್ತಾರೆ, ಎಲ್ಲರೂ ಕೈಗೂಡಿಸ್ಬೇಕು, ಆಗ್ಬೇಕು. ಅದೊಂದು. ಮತ್ತೆ ಇದೊಂದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ನಮ್ಮ ಈಗೋಗಳನ್ನ ದೇವರ ಮುಂದೆ ಆದ್ರೂ ಬಿಟ್ಟು ಬಿಡೋಣ. ನನಗೆ ಹಾರ ಹಾಕ್ಲಿಲ್ಲ, ನನ್ನನ್ನು ಕರೀಲಿಲ್ಲ, ನನ್ನನ್ನು ಸ್ಟೇಜ್ ಮೇಲೆ ಕೊಡ್ಲಿಲ್ಲ, ದೇವ್ರ ಮುಂದೆನೂ ನನ್ಗೆ ಹಾರ ಹಾಕಿಸ್ಕೋಬೇಕು, ನಾನು ಕೊಟ್ಟಿರೋದನ್ನ ಇದು ಮಾಡ್ಬೇಕು ಅಂದ್ರೆ ಪರವಾಗಿಲ್ಲ. ಒಂದೊಂದ್ಸತಿ ತಪ್ಪಾಗೋಗುತ್ತೆ, ಅವರು ಮರ್ತೋಗ್ತಾರೆ. ಕಮಿಟಿಯವರು ಎಷ್ಟೋ ಜನ ದಾನಿಗಳಿರ್ತಾರೆ, ಎಷ್ಟೋ ಜನ ಬಂದಿರ್ತಾರೆ. ಯಾರಿಗೋ ಒಬ್ರಿಗೆ ಹಾರ ಕಮ್ಮಿ ಆಗಬಹುದು, ಯಾರ್ದೋ ಹೆಸರು ಹೇಳತ್ತ ಮರ್ತೋಗ್ಬೋದು. ಅದನ್ನೆಲ್ಲ ಕ್ಷಮಿಸ್ಬಿಡಿ. ದೇವಸ್ಥಾನದಲ್ಲೂ ನಾವು ಕ್ಷಮಿಸಕ್ಕಾಗ್ತಿದೆ ಅಂದ್ರೆ ಬಜಾರಲ್ಲಂತೂ ಆಗಲ್ಲ. ದೇವಸ್ಥಾನದಲ್ಲಿ ಕ್ಷಮೆ ಇರಲಿ. ಇನ್ನು ಎಷ್ಟು ದಿನ ಇದೆಯೋ ಕಾರ್ಯಕ್ರಮ, ನಾಳೆ ತನಕ ಯಾವ್ದು ಮನಸ್ತಾಪಗಳನ್ನ ಎಲ್ಲ ಬಿಟ್ಬಿಡಿ. ದೇವ್ರ ಮುಂದೆ ನಾವೆಲ್ಲರೂ ಕೂಡ ಭಕ್ತರು, ದೇವರ ಮಕ್ಕಳು ನಿಂತಿದೀವಿ. ಹೊಡೆದಾಡ್ತಾ ಇದ್ರೆ ಅದರಲ್ಲಿ ಚೆನ್ನಾಗಿರಲ್ಲ. ಭಕ್ತಿ ಇರ್ಬೇಕು, ಭಾವ ಇರ್ಬೇಕು, ಹೊಡೆದಾಟ ಇರಬಾರ್ದು, ಭಯ ಇರಬಾರ್ದು. ಅದೆಲ್ಲದೂ ಪಕ್ಕಕ್ಕೆ ಇಟ್ಬಿಡಿ. ಅವ್ರೇನೋ ಒಂದು ಮಾತನ್ನು ಯಾರನ್ನೋ ಸರಿಸ್ಬಿಡಿ, ಅದು ಇದು ಅನ್ಬೋದು, ಏನೋ ಆಗ್ಬಹುದು, ಪರವಾಗಿಲ್ಲ. ನೀವು ಬಿಟ್ಬಿಡಿ, ಪರವಾಗಿಲ್ಲ, ಬಿಟ್ಬಿಡಿ. ಡಿಸ್ಕೌಂಟ್ ಅದನ್ನ ಮಾಡಿದಾಗ ಹೃದಯ ಎಲ್ಲರೂ ಸ್ವಚ್ಛವಾಗಿರುತ್ತೆ. ಅದನ್ನ ದಯವಿಟ್ಟು ಕಾಪಾಡಿಕೊಳ್ಳಿ. ಇವತ್ತಿನ ಸತ್ಸಂಗದಲ್ಲಿ ಭಗವಂತನನ್ನ ಸ್ಮರಿಸ್ತಾ ಒಂದು ಕೀರ್ತನೆಯ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ತದನಂತರ ಸತ್ಸಂಗವನ್ನ ಮುಗಿಸ್ಕೊಳ್ಳೋಣ. ಕಾವೇರಿ ರಂಗನ ನೋಡದ ಜಗಂಗಳೊಳಗೆ ಮಂಗಳ ಮೂರುತಿ, ಜಗಂಗಳೊಳಗೆ ಮಂಗಳ ಮೂರುತಿ, ರಂಗನ ಶ್ರೀಪಾದಂಗಳ ನೋಡದ ಕಣ್ಗಳಿದ್ಯಾತಕೋ. ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು, ಚಂದ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ಕಾಣದ ಕಣ್ಗಳಿದ್ಯಾತಕೋ. ಕಾವೇರಿ ರಂಗನ ನೋಡದ ಹಾರ ಹೀರ ವೈಜಯಂತಿ, ಹಾರ ಹೀರ ವೈಜಯಂತಿ, ತೋರ ಮುತ್ತಿನ ಹಾರ ಪದಕ, ಹಾರ ಹೀರ ವೈಜಯಂತಿ, ತೋರ ಮುತ್ತಿನ ಹಾರ ಪದಕ, ತೇರ ನೇರಿ ಬೀದಿಲಿ ಬರುವ ರಂಗ